ರೈತರ ಮೇಲೆ ದರ್ಪ ಮೆರೆದ ಗೊಳ್ಳಾಳೇಶ್ವರ ಆಗ್ರೋ ಮಾಲೀಕರು ಆಗ್ರೋಗೆ ಬೀಗ ಜಡಿದು ರೈತ ಸಂಘದಿಂದ ಪ್ರತಿಭಟನೆ. ಅನ್ನದಾತ ರೈತರನ್ನು ಅವಮಾನಿಸಿ ಹಲ್ಲೆ ನಡೆಸಿರುವ ಆರೋಪದ ಹಿನ್ನೆಲೆಯಲ್ಲಿ ತಾಲೂಕಿನ ಗೊಳ್ಳಾಳೇಶ್ವರ ಆಗ್ರೋ ಏಜೆನ್ಸಿ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಆಗ್ರೋ ಸಂಸ್ಥೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಮಹಂತೇಶ್ ಜಮಾದಾರ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರೈತರು ಆಗ್ರೋ ಮಾಲೀಕರ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ಹೊರಹಾಕಿದರು. ರೈತರನ್ನು ಗ್ರಾಹಕರಂತೆ ಅಲ್ಲ ಗುಲಾಮರಂತೆ ಕಾಣುವ ಮನೋಭಾವವನ್ನ ಸಹಿಸುವುದಿಲ್ಲ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಘಟನಾ ಸ್ಥಳದಲ್ಲಿ ರೈತರು ಹಾಗೂ ಆಗ್ರೋ ಮಾಲೀಕರ ನಡುವೆ ತೀವ್ರ ವಾಗ್ವಾದ ನಡೆಯಿತು. ರೈತರ ಮೇಲೆ ಹಲ್ಲೆ ನಡೆಸಿ ಅವಮಾನ ಮಾಡಿದ ಆರೋಪಕ್ಕೆ ಆಗ್ರೋ ಮಾಲೀಕರು ಬಹಿರಂಗವಾಗಿ ಕ್ಷಮೆಯಾಚಿಸಬೇಕೆಂದು ಸಂಘಟನೆಯ ಕಾರ್ಯಕರ್ತರು ಪಟ್ಟು ಹಿಡಿದರು. ಕ್ಷಮೆ ಕೇಳುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ರೈತರು ಘೋಷಿಸಿದರು. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಮುಂತಾದರು. ರೈತರ ಅಸಮಾಧಾನವನ್ನ ಆಲಿಸಿದ ಅಧಿಕಾರಿಗಳು ಸೂಕ್ತ ಕ್ರಮದ ಭರವಸೆ ನೀಡಿದ ಬಳಿಕ ಪರಿಸ್ಥಿತಿ ಶಾಂತವಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಮಳೇಂದ್ರ ಡಾಂಗೆ, ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ ಸೇರಿದಂತೆ ತಾಲೂಕು ಹಾಗೂ ಜಿಲ್ಲೆಯ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಅಫಜಲಪುರ. ಬಂದ ಒಳಗೆ ಖಾತಾ ಕೇಳಿದೆ ಖಾತಾ ಇಲ್ಲ ಮೀಟಿಂಗ್ ಮಾಡೋಣ ಮತ್ತು ಒಂದು ಹಾಕ್ತಿದ್ದೆ ಹಾಕ್ತಿದ್ದೆ ಇಂಡಿಯಾ ಕೊಡೋದು ಏನಾಗಲ್ಲ ಖಾತಾನೇ ಇಲ್ಲ ನಾವು ಇಲ್ಲ ಅಂದ್ಬೇಕು ನಾ ತಿರುಗಿ ಹೋಗಿದ್ದೆ. ಈ ರೈತ ಸಂಘದವ್ರನ್ನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ. ಈಗ ಅವ್ರು ಬಲ್ಲಿ ಬಾಜಿ ಅನ್ಕಲ್ ಒಂದು 20 ವರ್ಷ ಅವ್ನು ಬಲ್ಲಿ ಒಯ್ದೇನ್ರಿ ದುಕಾನ್ ನೀವು ದಬ್ಬಳಿಕೆ ಮಾಡ್ತೀರಿ ರೈತರ ಮೇಲೆ ನಮ್ಮ ಮೇಲೆ ಬ್ಲೇಮ್ ಮಾಡ್ತೀರಿ. ಎಷ್ಟು ಗುಂಡಗಳು ನೋಡಿದ ನಾ 20 ವರ್ಷ ರೈತ ಸಂಘದಾಗಿದ್ದವ ನೀವು ಗುಂಡ ಕೇಳಿಲ್ಲ ನನ್ನ ಮೇಲೆ ಇವ್ರ ಮೇಲೆ ಕೈ ಮಾಡಕತ್ತೀರಿ. ನೀವು ಹೊಡಿದ್ರಿ ಹುಡ್ರಿ ನೀವು ಹುಡ್ರಿ ಇವ್ರಿಗೆ ಅಲ್ಲಿ ಬಿಡಿವಾವ ಇವ್ರಿಗೆ ಕೈ ಬಿಡಿವಾಗಲಿ ಇವ್ರು ಯಾರೋ ಒಬ್ರು ಗೂನ್ಸ್ ಬಂದಾರ ಗುಂಡಾಗಳು ಬಂದಾರ ಅಂದ್ರೆ ಯಾರ ಒಂದ ನೋಡ್ರಿ. ರೈತರಿಗೆ ಪ್ರತಿ ವರ್ಷ ಮೋಸ ಮಾಡುವಂತ ಹೊಂಟ್ರ. ನಾವು ಇವತ್ತು 3 ವರ್ಷ ಹಿಡಿದಾಯ್ತು ಈ ಆಗ್ರಹದವರಿಗೆ ಇವತ್ತು ಬಾಲ ಕಟ್ ಮಾಡಿರ್ತೀವಿ. ರೈತರ ಹೆಸರು ಮ್ಯಾಗ ವ್ಯವಸ್ಥೆ ಮಾಡೋರು ಆಗ್ರಹ ಮಾಲಕನ ಅಲ್ಲಿ ಇವರು ರೈತರು ದಬ್ಬಳ ಮಾಡ್ತೀರಿ. ಹಪ್ತ ಐತಿ ತೋರಿಸ್ಬೇಕು. ಹಪ್ತ ಕೊಟ್ಟಿದ್ದು ಇವತ್ತು ಹೆಸರು ಸಾಲ ಹೋಗೋದು ನಾವು ಹೋಗ್ತೀನಿ. ಅವ್ರ ಅಪ್ಪ ಕೊಟ್ಟಿಲ್ಲ ಅಂದಾಗ ಇವೆಲ್ಲ ಹುಡುಗಟ್ಟಿಗೆ ಮಾಡೋದಿಲ್ಲ. ಈ ರೈತರ ನಾಯಿಗಳು ಆಗ್ರೋದವರು ಮನಸ್ಸು ಬಂದ ರೊಕ್ಕ ವಸೂಲು ಮಾಡಕತ್ತಾರೆ ಇವರು. ಇವರೆಲ್ಲ ಅಂಜಿಕೆಗೆ ಅಂಜವಲ್ಲ. ಇವ್ ಎಂತ ಅಫಜಲ್ಪುರದ ಅಂಜಿಕೆ ಬಾಳ ನೋಡಿರಿ ಅಂತ ಬಾಳ ಬೇಸರ ಮಾಡಿಲ್ಲ. ಬೇಸ್ ಮಾಡಕ್ ತಯಾರಿದ್ದೀನಿ. ರೌಡಿಗಳನ್ನು ಕರೆಸಿ ಹೊಡಿಬೇಕಂತ ಹೇಳಿ ಪ್ಲಾನ್ ಮಾಡಕತ್ತಾರ. ಹೋದ ವರ್ಷ ಯಾವುದೋ ಒಂದು ಒಬ್ಬರು ಹೇಳ್ರಿ ಅವ್ರದಾಗ ಮಾತಾಡತ್ರಿ. ಯಾರು DAP ಹೆಚ್ಚು ಕೊಡ್ತಾರಲ್ಲ ಅವ್ರಿಗೆ ರೊಕ್ಕ, ಯಾರು ರೊಕ್ಕ ಹೆಚ್ಚು ಕೊಡ್ತಾರ DAP ಆಗತ್ತಾರ. ಯಾರು ರೈತರು ರೊಕ್ಕ ಕಮ್ಮಿ ಕೊಡ್ತೀನಿ ನ್ಯಾನೋಗೇನೋ ಅದು ಏನೋ ಲಿಂಕ್ ತಗೋಲ್ಲ ಅಂದ್ರ ನಮ್ಮಲ್ಲಿ ಖಾತೆ ಇಲ್ಲ ನೋಡು ಏನು ನೀವೇನು ಬಾಳ ಲೈಸೆನ್ಸ್ ರದ್ದು ಮಾಡ್ತೀರಿ ಅದು ಬಿಟ್ಟು ಏನು ಮಾಡ್ತೀರಿ ಅಂತ ಹೇಳಿ ಇವತ್ತು ಆಗ್ರೋ ಮಾಲೀಕರು ಮಾತಾಡೋದು. ರೈತರ ಮತ್ತೆ ಇದೆ ರೈತರ ಮೇಲೆ ಬ್ಲೇಮ್ ಮಾಡುವಂತ ಕೆಲಸ ಮಾಡಕತ್ತಾರ ಇವರು. ಇದು ಆಗ್ರೋ ಇವತ್ತೇನು ಎಡಿಯವ್ರು ಏನು ಕ್ರಮ ಕೈಗೊಳ್ತಾರ, ತಹಸೀಲ್ದಾರ್ ಏನು ಕ್ರಮ ಕೈಗೊಳ್ತಾರ, ಇವ್ರ ಕೈಗೊಳ್ಳಿಲ್ಲ ಅಂದ್ರೆ ನಾವು ಜಿಲ್ಲಾಧಿಕಾರಿ ಹೇಳ್ತಾನೆ ಹೋಗಿ ಇದು ರೈತರಿಗೆ ನ್ಯಾಯ ಸಿಗುವಂತ ಕೆಲಸ ನಾವು ಮಾಡ್ತೀವಿ. ಈಗ ಮತ್ತೇನಪ್ಪ ಅಂದ್ರೆ
ಈಗಾಗಲೇ DAP ಇಲ್ಲಿ ಸ್ಟಾಕ್ ಅವರು 500 ಸ್ಟಾಕ್ ಅಂತ ಹೇಳಿ ಬರ್ದಾರ. ಆದ್ರೆ ರೈತರು ಇವರು ದೊಡ್ಡ ಇಲ್ಲಿ ಹಿರೇಮನುಷ್ಯರ ಇವರು ಇವತ್ತು DAP ಕೆಳಗೆ ಬಂದಾರ, ಇವ್ರಿಗೆ ಓದಕ್ ಬರಲ್ಲ. ಸರ DAP ನಾವು ಟಮ್ ತೊಗೊಂಬಂದಿದ್ರು DAP ಕೊಡ್ರತ್ತಂದ್ರೆ ಇಲ್ಲ ಸ್ಟಾಕ್ ಇಲ್ಲ ನಮ್ಮ ಬಲ್ಲ ಅಂತ ಹೇಳ್ಕತ್ತಾರ. ಹಾಗಾಗಿ ಇವತ್ತು ರೈತರು ನಾವು ಕರೆ ಮಾಡಿಸಲಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ. ನಾವು 2-3 ಸಲ ಆಯ್ತು AD ಅವರಿಗೆ ಕ್ರಮ ಕೈಗೊಳ್ರಿ ಆಗ್ರೋಗಳ ಮೇಲೆ ಅಂತ ಹೇಳಿ ನಾವು ಲೆಟರ್ಗಳ ಮುಖಾಂತರ ಹೇಳಿದ್ದೀವಿ. ನಾವೇ ನೀರು ಇಳಿಸಿದ ರೈತ ಅಲ್ರಿ ಹಿರಿಯ ಮನುಷ್ಯ ಆ ಟೈಪ್ ಜೊಗ್ಗಾಡ್ತಾರೆ ಏನ್ರಿ ನೀವು ಸುಮ್ಮನೆ ನಿಂದಿರ್ತಿರಲ್ಲ ಅಧಿಕಾರಿಗಳ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.